ಹರಿಯಾಣದ ಪಾಣಿಪತ್ನ ಚಾಂದಿನಿ ಬಾಗ್ ಪ್ರದೇಶದ ಪ್ರವೀಣ್ ಕೊಲೆ ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿದೆ. ಈ ಕೊಲೆಯ ಸೂತ್ರಧಾರಿಗಳು ಅವನ ಹೆಂಡತಿ ರೀಲ್ ಸ್ಟಾರ್ ರವೀನಾ ಮತ್ತು ಅವಳ ಪ್ರಿಯಕರ 26 ವರ್ಷದ ಯೂಟ್ಯೂಬರ್ ಸುರೇಶ್ ಅಂತ ತಿಳಿದು ಬಂದಿದೆ. ಅಸಲಿಗೆ ಪ್ರವೀಣ್ ಕೊಲೆಯಾಗಿದ್ದು ಹೇಗೆ? ಘಟನೆಯ ವಿವರ ಇಲ್ಲಿದೆ ನೋಡಿ. ಅದು ಮಾರ್ಚ್ 25ರ ತಡರಾತ್ರಿ ಪ್ರವೀಣ್ ಕೊಲೆಯಾಗ್ಬಿಟ್ಟಿದ್ದ. ನಂತರ ಪ್ರವೀಣ್ ತಂದೆ 26ರಂದು ರವೀನಾಳನ್ನ ಪ್ರವೀಣ್ ಎಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಆಗ ಅವಳು ತನಗೆ ಗೊತ್ತಿಲ್ಲ ಅಂತ ಉತ್ತರಿಸಿದ್ದಾಳೆ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಬಿರುಕು ಉಂಟಾಗಿರಬಹುದು ಅಂತ ಭಾವಿಸಿ ಮಾವ ಮೌನವಾಗಿದ್ದ. ಮಾರ್ಚ್ 26ನೇ ತಾರೀಕು ರವೀನಾ ತವರು ಮನೆಗೆ ಹೋಗಿ ಬರೋದಾಗಿ ಹೇಳಿ ಹೊರಟು ಹೋದ್ಲು. ಮಾರ್ಚ್ 28ರಂದು ರವೀನಾಗೆ ಕುಟುಂಬಸ್ಥರು ಕರೆ ಮಾಡಿ ಪ್ರವೀಣ್ ಮೃತದೇಹ ಪತ್ತೆಯಾಗಿದೆ ಅಂತ ತಿಳಿಸಿದ್ರು. ಮಾರ್ಚ್ 28ರಂದು ತನ್ನ ಅತ್ತೆಯ ಮನೆಗೆ ಹಿಂದಿರುಗಿದಾಗ ಅಲ್ಲಿ ಶೋಕದ ವಾತಾವರಣ ಇತ್ತು. ಏನೂ ತಿಳಿಯದಂತೆ ನಟಿಸಿದ್ಲು. ತನ್ನ ಗಂಡನ ಮರಣದಿಂದ ತಾನು ತುಂಬಾ ದುಃಖಿತಳಾಗಿದ್ದೇನೆ ಅಂತ ಕುಟುಂಬಕ್ಕೆ ತೋರಿಸ್ಕೊಂಡ್ಲು. ಅದಾದ ನಂತರ ಅವಳು ತನ್ನ ಅತ್ತೆಯ ಮನೆಯಲ್ಲೇ ಇದ್ಲು. ಕಾಲುವೆಯಲ್ಲಿ ಪ್ರವೀಣ್ ಮೃತದೇಹ ಪತ್ತೆಯಾಗಿತ್ತು. ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಕುಟುಂಬವು ಅಂತಿಮ ವಿಧಿವಿಧಾನಗಳನ್ನ ಸಹ ನೆರವೇರಿಸಿತು. 12 ದಿನಗಳ ಕಾಲ ಕುಟುಂಬ ಯಾವುದೇ ದೂರನ್ನ ಕೊಡಲಿಲ್ಲ. ಆದರೆ ಪ್ರವೀಣ್ ಅವರ ಕಿರಿಯ ಸಹೋದರ ಸಂದೀಪ್ ಮತ್ತು ಸಹೋದರ ಸಂಬಂಧಿ ಅಮಿತ್ಗೆ ಅನುಮಾನ ಬಂದಿದೆ. ಅವರು ಎಲ್ಲ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡೋಕೆ ಪ್ರಾರಂಭಿಸಿ ಸ್ವತಃ ತನಿಖೆಯನ್ನು ನಡೆಸಿದ್ರು. ಕೆಲವೊಮ್ಮೆ ಯಾವುದೋ ನೆಪ ಹೇಳಿ ಅತ್ತಿಗೆ ರವೀನಾಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. 12 ದಿನಗಳ ನಂತರ ಕುಟುಂಬವು ಸಾಕ್ಷಿಯೊಂದಿಗೆ ಪೊಲೀಸರಿಗೆ ದೂರು ನೀಡಿತು. 24 ಗಂಟೆಗಳಲ್ಲಿ ಪೊಲೀಸರು ರವೀನಾ ಮತ್ತು ಪ್ರಿಯಕರ ಸುರೇಶ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದಾಗ ಅಸಲಿ ವಿಚಾರ ಬಹಿರಂಗ ಆಗಿದೆ. ಈ ಘಟನೆಯ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಮಾರ್ಚ್ 25ನೇ ತಾರೀಕು ಪ್ರವೀಣ್ ಮನೆಗೆ ಬಂದಾಗ ತನ್ನ ಭಯ ನಿಜವಾಗಿರೋದನ್ನ ನೋಡಿ ಆತಂಕಕ್ಕೊಳಗಾದ. ರವೀನಾ ಮತ್ತು ಸುರೇಶ್ ಬೆಡ್ ಮೇಲೆ ಇದ್ದ ಕ್ಷಣಗಳನ್ನ ಕಂಡು ಅವನು ತಾಳ್ಮೆ ಕಳೆದುಕೊಂಡಿದ್ದ. ನಂತರ ವಾಗ್ವಾದ ನಡೆದು ಹೋಗಿದೆ. ಈ ವೇಳೆ ರವೀನಾ ತನ್ನ ದುಪ್ಪಟ್ಟದಿಂದ ಪ್ರವೀಣ್ನನ್ನ ಉಸಿರುಗಟ್ಟಿಸಿ ಕೊಂದಳು ಅಂತ ಹೇಳಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ರವೀನಾ ಮತ್ತು ಸುರೇಶ್ ವಿರುದ್ಧ ಸಾಕಷ್ಟು ಪುರಾವೆಗಳಿವೆ. CCTV ದೃಶ್ಯಾವಳಿಗಳು, ಮೊಬೈಲ್, ಸ್ಥಳ ಮತ್ತು ಕರೆ ವಿವರಗಳಿಂದ ವಿಷಯ ಸ್ಪಷ್ಟವಾಗಿದ್ವು. ಪೊಲೀಸ್ ವಿಚಾರಣೆಯ ಸಮಯದಲ್ಲಿ ಇಬ್ಬರು ಆರಂಭದಲ್ಲಿ ಸುಳ್ಳು ಹೇಳಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ತಪ್ಪಿಸಿಕೊಳ್ಳೋದು ಕಷ್ಟ ಅಂತ ಅರಿತುಕೊಂಡಾಗ ತಮ್ಮ ಅಪರಾಧವನ್ನ ಒಪ್ಕೊಂಡಿದ್ದಾರೆ. ರವೀನಾ ಮತ್ತು ಸುರೇಶ್ ತಮ್ಮ ವಿವಾಹೇತರ ಸಂಬಂಧ ಮತ್ತು ಅವರ ಸಾಮಾಜಿಕ ಮಾಧ್ಯಮಗಳ ಚಟುವಟಿಕೆಗಳನ್ನು ವಿರೋಧಿಸಿದ್ದಕ್ಕೆ 33 ವರ್ಷದ ಪ್ರವೀಣ್ನನ್ನ ಕತ್ತು ಹಿಸುಕಿ ಕೊಂದಿದ್ದಾರೆ. ಅಲ್ಲದೆ ಆರೋಪಿಗಳು ಕೋಚ್ಕಿಪುರ ಗ್ರಾಮದ ಬಳಿಯ ಕಾಲುವೆಗೆ ಎಸೆದ 3 ದಿನಗಳ ನಂತರ ಮಾರ್ಚ್ 28ರಂದು ಶವ ಪತ್ತೆಯಾಗಿತ್ತು. ರವೀನಾಗೆ ಇನ್ಸ್ಟಾಗ್ರಾಂನಲ್ಲಿ 34,000ಕ್ಕೂ ಹೆಚ್ಚು ಮತ್ತು ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ 5,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಆಕೆ ಹೆಚ್ಚಾಗಿ ಹಾಸ್ಯಮಯ ಮತ್ತು ಕೌಟುಂಬಿಕ ಸಮಸ್ಯೆಗಳ ಕುರಿತಾದ ವಿಡಿಯೋಗಳನ್ನು ಮಾಡ್ತಾ ಇದ್ಲು. ಈಕೆಯ ಪ್ರಿಯಕರ ಸುರೇಶ್ ಕೂಡ ಯೂಟ್ಯೂಬರ್.